ಅರ್ಥ ಬಹುಶಃ ನಿಮ್ಮ ಯಜಮಾನರೇನಾದರೂ ನಿಮ್ಮ ಜೊತೆ ಜಗಳವಾಡಿ ಹೊರಗೆ ಹೋದಂತೆ ಕಾಣುತ್ತದೆ. ನನ್ನ ಶಿವರೇ, ಅವ್ರು ಯಾವಾಗ ನನ್ನ ಜೊತೆ ಜಗಳ ಮಾಡಬೇಕು? 100 ವರ್ಷ ತಪಗೈದು ಪರಶಿವನ ಆತ್ಮಲಿಂಗವನ್ನೇ ಗೆದ್ದು ತಂದ ರಾವಣನಂತೆ ಎದೆಯುಬ್ಬಿಸಿ ನಡೀತಾ ಇದ್ದಾರೆ. ಆದ್ರೆ ಉದ್ದೇಶ್, ಆ ಆತ್ಮಲಿಂಗವನ್ನ ಗಣಪತಿ ಒಪ್ಪಿಸಲಿಕ್ಕೆ ಗಣಪತಿ ಬಂದಂತೆ ಈ ನನ್ನ ಆತ್ಮಲಿಂಗವನ್ನ ನನ್ನ ಪರಶಿವನಿಗೆ ಒಪ್ಪಿಸಲು ಗಣಪತಿ ಇನ್ನು ಬರ್ಲಿಲ್ವಲ್ಲ ಅಂತ ಕಳವಳ ಪಡ್ತಾ ಇದ್ದೆ ಅಷ್ಟೇ. ರಾಜಶ್ರೀ, ನೀವು ಅದಾವುದು ನಿಗೂಢ ಸಮಸ್ಯೆಗೆ ಸಿಲುಕಿ ಸಂಕಟ ಪಡುತ್ತಿರುವಂತೆ ಕಾಣುತ್ತದೆ. ನೋಡು ರಾಜಶ್ರೀ, ನಿನ್ನ ಪಾಲಿನ ಗಣಪತಿ ನಾನಾಗಲು ಸದಾ ಸಿದ್ಧ. ಬಿಡಿಸಿ ಹೇಳಬಾರ್ದೆ ಈ ನಿಮ್ಮ ಮನಸ್ಸಿನ ಮರ್ಮ. ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಯಾಕಂದ್ರೆ ಬೆಳಕನ್ನೇ ಕಾಣದೆ ಕತ್ತಲೆಯಲ್ಲಿ ಬಿದ್ದಿರುವ ಈ ರಾಜಶ್ರೀನ ಕಾಗದಲಿಂದ ಕೈ ಹಿಡಿದಿರ್ತೀರಾ? ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಖಂಡಿತ ಹೆಲ್ಪ್ ಮಾಡ್ತೀನಿ ರಾಜೇಶ್. ನಾನು ಫ್ಯಾಮಿಲಿ ಡಾಕ್ಟರ್ ಆದ್ಮೇಲೆ ನಿಮಗೆ ಇರುವ ರೋಗ ನಿರ್ಮೂಲನೆಯಾಗುವುದೇ ನನ್ನ ಮಹತ್ವದ ಕರ್ತವ್ಯ. ಮನಸ್ಸಿನಲ್ಲಿ ಒಂದು ಬಿಡದೆ ಹೇಳಿದರೆ ನಿಮಗಾಗಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ. ನಿಜ ಹೇಳ್ಬೇಕಂದ್ರೆ ನನಗೆ ಪತಿ ಆಗ್ಬೇಕಾಗಿದ್ದವರು ಜಗದೀಶ್. ಯಾಕಂದ್ರೆ ಅವತ್ತು ನಮ್ಮ ಮದುವೆಗೆ ನೀವು ಬಂದಾಗ ಮದುವೆ ಹತ್ತಿರದಲ್ಲಿ ಎತ್ತರ ಧ್ವನಿಯಲ್ಲಿ ನಿಂತು ಹೇಳ್ತಿದ್ದಲ್ಲ, ನಿಮಗೆ ನೆನಪಿದೆ ತಾನೇ? ಜ್ಞಾಪಕವಿದೆ ರಾಜಶ್ರೀ. ಜಗದೀಶನು ಕಾಲೇಜಿನಲ್ಲಿ ಪ್ರೇಮಿಸಿ ಕೈ ಹಿಡಿಯುತ್ತೇನೆಂದು ಒಂದು ಹೆಣ್ಣಿಗೆ ಹೇಳಿ ಇಲ್ಲಿಗೆ ಬಂದು ನಿಮ್ಮ ತಂಗಿಯ ಕೈ ಹಿಡಿದಾಗ ನೀವೇ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದು ನನಗೆ ಸಂಪೂರ್ಣ ಜ್ಞಾಪಕವಿದೆ. ಕಾಲೇಜಿನಲ್ಲಿ ಹಾಡಿ ಕುಣಿದು ಕುಚೇಷ್ಟೆ ಮಾಡಿದ್ದು ಬೇರೆ ಯಾರು ಅಲ್ಲ ಡಾಕ್ಟರ್, ಅವಳು ನಾನೇ. ಏನು ಹೇಳ್ತಾ ಇದೆಯಾ? ನಿಜ ಹೇಳ್ತಾ ಇದ್ದೀನಿ. ನನ್ನ ತಂಗಿ ಮದುವೆಗೆ ಅಂತ ಬಂದಾಗ ಆ ರುದ್ರೇಶ್ ನನ್ನ ತಂಗಿಯನ್ನ ತಿರಸ್ಕರಿಸಿದ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನವನಾಗಬೇಕಾದ ಜಗದೀಶ್ ನನ್ನ ತಂಗಿಯ ಕೈ ಹಿಡಿದ. ಅವನ ಮೇಲಿನ ಸೇಡಿಗೋಸ್ಕರನೇ ನಾನು ಅವರ ಅಣ್ಣನ ಮದುವೆ ಮಾಡ್ಕೊಳ್ಬೇಕಾಗಿತ್ತು. ನನಗೆ ಗಂಡನಾಗಬೇಕಾದವನು ನನಗೆ ಮೈದನಾದ, ಅವನಿಗೆ ಹೆಂಡತಿ ಆಗ್ಬೇಕಾದವಳು ಅತ್ತಿಗೆ ಅದೇ ಕಾಲ ಕಳೀತಾ ಇದ್ದೀನಿ. ಡೋಂಟ್ ವರಿ ರಾಜಶ್ರೀ, ಡೋಂಟ್ ವರಿ. ನಿನ್ನ ಕಣ್ಣೀರಿನ ಕತೆ ಕೇಳಿ ನನ್ನ ಕರುಣೆ ನೀಡಿದಂತಾದವು. ನಿಮಗಾಗಿ ನಾನು ಏನ್ ಬೇಕಾದರೂ ಮಾಡಲು ಸಿದ್ಧ. ಹೇಳಿ. ನೋಡಿ, ಮೊದಲು ನನ್ನ ಗಂಡನನ್ನ ವಂಚಿಸಬೇಕು. ಯಾಕಂದ್ರೆ ಆ ನನ್ನ ಆರಾಧ್ಯ ದೈವವಾದ ಜಗದೀಶ್ ನನ್ನ ಪತಿ ಆಗ್ಬೇಕು. ಅವನಿಂದಲೇ ನನಗೆ ಸಂತಾನ ಭಾಗ್ಯ ದೊರೆಯಬೇಕು, ಮನೆ ಮನ ಎಲ್ಲ ಬೆಳಗಬೇಕು. ನಿಮ್ಮದು ಸಾಧ್ಯನಾ? ಅಲ್ಲ ರಾಜಶ್ರೀ, ಅಣ್ಣ ತಮ್ಮಂದಿರಿಬ್ಬರ ಆಲಿಂಗನದಲ್ಲಿಯೂ ನೀನು ತೃಪ್ತಿ ಪಟ್ಟರೆ ವ್ಯಭಿಚಾರ ಮಾಡಿದಂತಾಗುತ್ತದೆ ಅಲ್ಲವೇ? ಆ ರುದ್ರೇಶನ ಕೈ ಹಿಡಿದಾಗಲೇ ನಾನು ಯಾವತ್ತೂ ವ್ಯಭಿಚಾರಿಣಿಯಾಗಿದ್ದೀನಿ. ಡಾಕ್ಟರ್, ನೀವು ಮನಸ್ಸು ಮಾಡಿದ್ರಿ, ನಿಮಗೂ ಸಹ ಈ ದೇಹ ಅರ್ಪಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ. ನಿಜವಾಗಿಯೂ ರಾಜಶ್ರೀ? ಹೌದು. ಮೊದಲು ನನ್ನ ಆಸೆ ನೀವು ಈಡೇರಿಸ್ಕೊಳ್ಬೇಕು, ನಂತರ ನಿಮ್ಮ ಆಸೆ ನಾನು ಈಡೇರಿಸ್ಕೊಳ್ಬೇಕು. ಕಂಡ ಕನಸು ನನಸಾಯ್ತಲ್ಲ ರಾಜಶ್ರೀ? ನಾ ಕಂಡ ಕನಸೆಲ್ಲ ಮಸಣವಾಯ್ತಲ್ಲ ಡಾಕ್ಟರ್? ಡೋಂಟ್ ವರಿ ಡಾರ್ಲಿಂಗ್, ಡೋಂಟ್ ವರಿ. ಹಿಂದೆ ನಿನ್ನ ಉಗ್ರವಾದ ಆಸೆಗೆ ಆ ಬೇಟೆ ತಂದು ಹಾಕಲು ಸಮಗ್ರನಾಗುತ್ತೇನೆ. ಆ ರಾಜಶ್ರೀ, ಜಗದೀಶನಿಗೆ ಸಾಕಷ್ಟು ರೀತಿ ತಿಳಿಸಿ ಹೇಳಿ ನಿನ್ನ ಬಗ್ಗೆ ಅವನಲ್ಲಿ ಹಲವಾರು ಬಣ್ಣದ ಪುಕ್ಯಗಳನ್ನು ಆರಿಸುತ್ತೇನೆ. ಒಪ್ಪಿದರೆ ಒಳಿತು, ಒಪ್ಪದಿದ್ದರೆ ಅವನನ್ನು ಲೀಲಾಚಾರವಾಗಿ ನಿನ್ನ ಜಾಲದಲ್ಲಿ ಹಾಕಲು ನನ್ನಲ್ಲಿ ಹಲವಾರು ಔಷಧಿ ಇರುತ್ತವೆ. ಈ ಔಷಧಿಯಿಂದಲಾದರೂ ನೋಡು ರಾಜಶ್ರೀ, ಆ ಜಗದೀಶನನ್ನು ಪರ್ಮನೆಂಟ್ ನಿನ್ನ ಮುಂದೆ ಮಾಡುತ್ತೇನೆ. ನೋಡಿ, ಜಗದೀಶ್ ನನ್ನ ಕೈವಶವಾಗುವುದು ಈ ಉದ್ದೇಶನಿಗೆ ಮುದ್ದಿಸೋದಕ್ಕೆ ಮಾತ್ರ ಪರ್ಮಿಷನ್.
ಸತಿ ಸಾಧ್ವಿಯ ಋತುಭಂಗ ಮಾಡುವ ಮಂಗ ನಾನಲ್ಲ ರಾಜಶ್ರೀ. ನೋಡು, ಋತು ಮುಗಿದ ಮೇಲಾದರೂ ಈ ನನ್ನ ಮನಸ್ಸೆ ಪೂರೈಸುವೆಯಲ್ಲ. ಯಾರು ಬೇಡ ಅಂತಾರೆ? ಆವಾಗ ಎಲ್ಲ ನಿಮ್ ಪರ್ಮಿಷನ್. ಈಗ ರುದ್ರೇಶನ ಮುಂದೆ ನೀವು ಸೈಲೆನ್ಸ್. ನಾಟಕ ಮುಗಿದ ಮೇಲೆ ನಿಮ್ದೇ ಚಾನ್ಸ್.